ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಋಣಾನುಬಂಧ ಇತ್ತು ಅಂತಂತಂದ್ರೆ ಹೆಂಡತಿ ಸಿಗ್ತಾಳ, ಋಣಾನುಬಂಧ ಇತ್ತು ಅಂತಂದ್ರೆ ಮಕ್ಕಳಾಗ್ತಾರ. ಜೀವನದೊಳಗೆ ಮುಂದೆ ಬರಬೇಕು, 2 ಹೆಜ್ಜೆ ಇಡಬೇಕು ಅಂತಂತಂದ್ರೆ ಹಿಂದೆ ಒಂದು ಕುಟುಂಬದ ಬೆನ್ನೆಲುಬು ಬೇಕು ನಮಗೆ. ಸೊ ಸಂಬಂಧಗಳ ಒಂದು ಪುಣ್ಯ ಇರ್ಲಿಲ್ಲ ಅಂತಂತಂದ್ರ ಯಾವ ಸಂಬಂಧಗಳ ಅರಿವು ಕೂಡ ನಮಗೆ ಆಗುದಿಲ್ಲ. ಆ ಭಗವಂತನ ಅನುಗ್ರಹದಿಂದ ಇದೆಲ್ಲ ನಮಗೆ ಸಿಕ್ಕಿದೆ. ಸತ್ಯವಾದ ಮಾತು ಹೇಳಿದ್ರಿ. ಬಟ್ ಆಕ್ಚುಲಿ ನೀವೇನ್ ಹುಡುಕಕ್ ಬಂದಿದ್ರಿ ಈ ಒಂದು ಶೋನಲ್ಲಿ? ನಾನಿಲ್ಲಿ ಹುಡುಕ್ಲಿಕ್ಕೆ ಬಂದಿದ್ದು ಆ ಕಳೆದು ಹೋದಂಥ ಸಂಬಂಧಗಳು. ಯಾಕಂತಂದ್ರೆ ಈ ಬ್ಯುಸಿ ಶೆಡ್ಯೂಲ್ ಒಳಗೆ ಭಕ್ತರ ಪರಿವಾರದೊಳಗೆ, ಭಕ್ತಿಯ ಪರಿವಾರದೊಳಗೆ ಎಲ್ಲೋ ನಾವು ನಮ್ಮವರು ಅಂತನೋರನ್ನ ಮಿಸ್ ಮಾಡ್ಕೊಂಡಿರ್ತೇವೆ. ಸೊ ಅವ್ರನ್ನೆಲ್ಲ ಹೊಳ್ಳಿ ಮತ್ತೆ ಕರ್ಕೊಂಡು ಬರಬೇಕು ಅಂತರ್ಲಿಕ್ಕೆ ಈ ನಾವು ನಮ್ಮವರು ಕಾರ್ಯಕ್ರಮ. ನೈಸ್. ತಾರಮ್ಮ, ಒಂದು ಸಂಸ್ಕಾರವಂತ ಕುಟುಂಬ ನಮ್ಮ ಮನೆಗೆ ಜಾಯ್ನ್ ಆಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಸಮೀರ್ ಮತ್ತೆ ಶ್ರಾವಣಿ, ನಿಮ್ಮ ಮುದ್ದಾದ ಮಗು ಜೊತೆ ಇಲ್ಲಿಗೆ ಬಂದಿರೋದು ತುಂಬಾ ತುಂಬಾ ಖುಷಿ ಕೊಟ್ಟಂತ ವಿಚಾರ. ಮೊದಲಿಗೆ ನಿಮ್ಮಿಬ್ಬರಿಗೂ ಸ್ವಾಗತ. ಆಗ್ಲೇ ನಿರಂಜನ ನಿಮ್ಮನ್ನ ಸ್ವಾಗತ ಮಾಡ್ತಾ ಹೇಳ್ತಾ ಇದ್ದ, ಇವ್ರ ಮನೆಯಲ್ಲೇ ದೇವಾಲಯ ಮಾಡಿಕೊಂಡು ಅಲ್ಲಿ ನಿತ್ಯ ಪೂಜೆಗಳು ಮಾಡೋದು, ಅಭಿಷೇಕಗಳು ಮಾಡೋದು, ಮತ್ತೆ ಹಲವಾರು ಶಾಂತಿಗಳನ್ನ, ಹೋಮಗಳನ್ನ ಮಾಡ್ತಾ ಜೊತೆಗೆ ಶಾಲೆನೂ ನಡೆಸೋದು, ಇದೆಲ್ಲವೂ ಒಂಥರ ನಮ್ಗೆಲ್ಲರಿಗೂ ಖುಷಿ ಕೊಟ್ಟಂತ ವಿಚಾರ. ನನಗೆ ಶ್ರಾವಣಿ ಬಗ್ಗೆ ಯಾವಾಗ್ಲೂ ಒಂದು ಆಶ್ಚರ್ಯ ಮತ್ತೆ ಒಂದು ಸಂತೋಷ ಅಂತಂದ್ರೆ, ಆಕೆ ಬಹಳಷ್ಟು ಓದ್ಕೊಂಡಿಯಾಳೆ. ನೀನ್ ಬೇರೆ ಬೇರೆ ತರದ ಬಟ್ಟೆಗಳನ್ನ ನೀನ್ ಶಾಲೆಯಲ್ಲಿ ಹೋದಾಗ, ಸ್ಕೂಲ್ಗೆ ಹೋದಾಗ ಅಥವಾ ಕಾಲೇಜ್ಗೆ ಹೋದಾಗ ಹಾಕೊಂಡಿರ್ತಿ. ಅದೇ ನಿನ್ನ ಮದುವೆ ಆದ್ಮೇಲೆ ಅಷ್ಟೇ ಸಾಂಪ್ರದಾಯಿಕವಾಗಿ ಅದೇ ಉಡುಗೆಯಲ್ಲಿರೋದು. ನನಗೆ ಆಶ್ಚರ್ಯ ಶ್ರಾವಣಿ, ನಿನ್ನ ಒಂದು ಪರಿವರ್ತನೆ. ಆ ಮಗು ಅವಳನ್ನು ಹಾಗೆ ಈಗಲೇ ಕಚ್ಚೆ ಹಾಕೊಂಡು ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ. ನಮ್ಮ ಕುಟುಂಬಕ್ಕೆ ನಿಜವಾಗ್ಲೂ ದೈವಿಕವಾದ ಶಕ್ತಿ ಬಂದಿದೆ ಅಂತ ಅನಿಸ್ತಾ ಇದೆ ನನಗೆ. ಅವನು ಹೇಳ್ತಾ ಇದ್ದ ನಿರಂಜನ ಏನಂದ್ರೆ, ತುಂಬಾ ಜನ ಉತ್ತರ ಕರ್ನಾಟಕದವರೇ ಇದೀವಿ. ಅದ್ ನಿಜ. ಫಸ್ಟ್ ಟೈಮ್ ಒಂದು ಉತ್ತರ ಕರ್ನಾಟಕದ ಮಂದಿ, ಇಷ್ಟು ಮಂದಿ ಒಂದೇ ಶೋ ಅಲ್ಲ, ನಾನು ಒಂದ್ ಕಂಟೆಸ್ಟ್ ಅಥವಾ ಇಬ್ರು ನೋಡಿರ್ತೀವಿ, ಆದ್ರೆ ಇಲ್ಲಿ 4 ಜನ ಇದೀರಿ. ಆದ್ರೆ ನನಗೆ ಹೇಳೋದು ಅಂತಂದ್ರೆ, ನನಗೆ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಅಲ್ಲ, ಇಡೀ ಸಮಗ್ರ ಕರ್ನಾಟಕವೇ ನಮ್ಮ. ಇಡೀ ಸಮಗ್ರ ಕರ್ನಾಟಕವನ್ನ ಇಲ್ಲಿ ತಂದೆ ಸ್ಥಾಪಿಸ್ತಾ ಇದೀವಿ. ಆ ಸ್ಥಾಪನೆಗೆ ದೈವಿಕವಾದ ಒಂದು ಪೂಜೆಯನ್ನ ನೀವು ನಮ್ಮ ಶಾಸ್ತ್ರಿಗಳು ಮಾಡ್ತೀರಿ, ಒಂದು ಶಕ್ತಿಯನ್ನು ಕೊಡ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿದೆ. ನಮಸ್ಕಾರ. ಥ್ಯಾಂಕ್ ಯು ತಾರಮ್ಮ. ಫ್ಯಾಮಿಲಿ ಸ್ಟಾರ್ ಸಮೀರ್ ಆಚಾರ್ಯ ಅವರು, ನಿಮ್ಮನ್ನ ಕಂಡ್ರೆ ನನಗೆ ಅಪಾರವಾದಂಥ ಗೌರವ, ಭಕ್ತಿ. ಏನಕ್ಕೆ ಅಂತಂದ್ರೆ, ನೀವು ಎಷ್ಟು ಚಂದ ಸಮಾಜಮುಖಿಯಾಗಿದ್ದೀರಿ, ಮತ್ತೆ ದೈವದ ವಿಚಾರವಾಗಿ ಅಂತಂದ್ರೆ ಎಷ್ಟು ಡಿವೈನ್ ಆಗಿದ್ದೀರಿ. 2 ಕಾರ್ಯ ಇದೆ ಗೊತ್ತಾ, ಸಮಾಜಮುಖಿ ಆಗಿರುವಂಥದ್ದು ಮತ್ತೆ ದೇವರ ಕಾರ್ಯ ಅಂತನೋ. ದೇವರ ಕಾರ್ಯ ಅಂತನ್ನುವಂಥದ್ದು ನಿಮಗೆ ನಿಮ್ಮ ಪರಂಪರೆಯಿಂದ ಬಂದಂಥದ್ದು. ನೀವು ಆಯ್ಸ್ಕೊಂಡಂಥದ್ದು ಎಂಥದ್ದು ಗೊತ್ತಾ, ವಿದ್ಯಾದಾನ ಮಾಡುವಂಥದ್ದು. ದಾನದಲ್ಲಿ ಅತಿ ಶ್ರೇಷ್ಠವಾದಂಥ ದಾನ ವಿದ್ಯಾದಾನ ಅಂತನ್ನುವಂಥದ್ದನ್ನ ಅರ್ತು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತನ್ನುವ ನಿಟ್ಟಿನಲ್ಲಿ ನೀವಿಬ್ರು ತಗೊಂಡಿರುವಂಥ ನಿರ್ಧಾರ ಇದೆ ಗೊತ್ತಾ. ಅದಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಸಲಾಂ ಸರ್ ನಿಮಗೆ. ಶರಣ್ ಸರ್, ನಿಮ್ಮನ್ನ ನೋಡಿದಾಗ ಒಂದು ಮಾತು ನೆನಪಾಗ್ತದೆ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ನೀವಂದ್ರೆ ಸಿಕ್ಕಾಪಟ್ಟೆ ಕ್ರೇಜು, ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು, ಎಲ್ಲಾನು ಅದ. ನಿಜವಾಗಿ ನಾನು ಒಂದ್ಸತ ಅವ್ರನ್ನ ಹೋಗಿ ಹಗ್ ಮಾಡಬೇಕು ಅಂತ ಆಶಾ ಭಾಳ ಅದ. ಅದಕ್ಕೆ ದಯವಿಟ್ಟು ನನಗೆ ಅನುಕೂಲ ಮಾಡಿಕೊಡ್ರಿ. ನಾನೇ ಬರ್ತೀನಿ ಅಲ್ಲಿಗೆ. ನಾನು ಖರೆ ಹೇಳ್ತೇನೆ, ಈ ಅಪ್ಪಿಗೆ ಏನಿದೆಯಲ್ಲ, ನನಗೆ ನಿಜಕ್ಕೂ ಒಂದು 1000 ವಾಟ್ಸ್ ಕರೆಂಟ್ ಪಾಸ್ ಆದಂಗೆ ಆಯ್ತು ನನಗೆ. ಅದು ಆತ್ಮೀಯತೆಯ ಶಕ್ತಿ. ಅದು ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು. ಅಮೂಲ್ಯ, ನಾವು ನಮ್ಮವರು ಈ ಒಂದು ಶೋಗೆ ನಿಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಹೃದಯದಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ? ಭಾರಿ ಖುಷಿ ಆಯ್ತು. ವೆರಿ ನೈಸ್. ಇನ್ ಸೌಕರ್ ಮಂದಿ ಬಗ್ಗೆ ಮಾತಾಡೋಣ. ಶರಣ್ ಸರ್, ಹೆಂಗಿದ್ರು ಇಲ್ಲೇ ಇದ್ದೀರಾ, ಫ್ಯಾಮಿಲಿ ಸ್ಟಾರ್ ಇಲ್ಲೇ ಇದ್ಮೇಲೆ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟಿನ ಸಾಲುಗುಂದಿಯ ಈ ಒಂದು ಅದ್ಭುತವಾದ ಕುಟುಂಬದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಬಹಳ ಅಪರೂಪಕ್ಕೊಮ್ಮೊಮ್ಮೆ ಈ ನಮಗೆ ಸ್ಟೇಜು ಸಿಗ್ತಾವು. ಬಹಳ ಅಪರೂಪದಲ್ಲಿ ಅಪರೂಪ ಅಂತಂದ್ರೆ ನಾನು ತಪ್ಪಾಗಲ್ಲ. ಅದು ಯಾಕಂತ ಹೇಳಿದ್ರೆ, ಒಂದೇ ವೇದಿಕೆ ಮೇಲೆ ಇವತ್ತು ಹೊಸು ಮಂದಿ ಏನದೀವಲ್ಲ, ಹೊಸು ಮಂದಿ ಉತ್ತರ ಕರ್ನಾಟಕದವರು. ನಾನು ಆಗಾಗ ಎಲ್ಲರೂ ಹೋದಾಗ ಸ್ಟೇಜ್ನಾಗ ಹೋದಾಗ ಇದು ನಮ್ಮ ಮನೆಗೆ ಬಂದೆ ಅನ್ಸತ್ತೆ ಅಂತ ಹೇಳತ್ತಿದ್ದೆ. ಆಕ್ಚುಲಿ ಈ ಸ್ಟೇಜ್ ನನಗೆ ನನ್ನ ತವ್ರ ಮನೆಗೆ ಬಂದೆ ಅನ್ನೋ ಅಷ್ಟು ಖುಷಿ ಆಗತ್ತಿತ್ತು ನನಗೆ.
ಇವರು ಒಂದು ಯೂಟ್ಯೂಬಿನ ಒಂದು ಶಾರ್ಟ್ ಫಿಲಮ್ಗೆ ಹೆಲಿಕಾಪ್ಟರ್ನ ಕರೆಸಿದ್ದಾರೆ. ನಾವು ಹೆಲಿಕಾಪ್ಟರ್ನ ಕರೆಸಿರೋರ್ನೇ ಕರೆಸಿದೀವಿ. ಮಲ್ಲಯ್ಯ ಅವ್ರ ಬಗ್ಗೆ ಹೇಳಬೇಕು. ಆಕ್ಚುಲಿ ಅಮೂಲ್ಯ ಅವರು ಅವರ ಸೀರೆ ಬಗ್ಗೆ ಮಾತಾಡಿದ್ರು. ಆಕ್ಚುಲಿ ಇವ್ರು ನೋಡ್ರಿ, ಆಕ್ಚುಲಿ ಹೆಂಗಾಯ್ತು ನೋಡ್ರಿ, ಶಿಸ್ತು ಪಟಕ ಕಟ್ಟಾರ, ಮಿಸಿ ತಿರುವ್ಯಾರ, ಧೋತ್ರ ಕಟ್ಟಾರ. ಪಕ್ಕ ನಮ್ಮ ಉತ್ತರ ಕರ್ನಾಟಕದ ಉಡುಪಿನ ಒಂದು ಏಕೈಕ ಮಾಡೆಲ್ ಮಲ್ಲಯ್ಯ ಅವರಾಗಿದ್ದಾರೆ ಇವತ್ತು. ಸರ್ ಆಕ್ಚುಲಿ ಈ ವೇಷನ ನಾನು ಮಲ್ಲಪ್ಪ ಸೌಕರ ಅಂತ ಹೆಸರು ತಂದು ಕೊಟ್ಟಿದ್ದೆ ಸರ್. ಇದೇ ವೇಷದಿಂದ ನಾನು ಆಕ್ಟಿಂಗ್ ಮಾಡ್ತಿದ್ದೆ ಸರ್. ಈ ವೇಷ ಹಾಕೊಂಡು ಇದು ನಮ್ಮ ಅಜ್ಜನ್ ಸರ್. ಆಕ್ಚುಲಿ ಈ ಪಟಕ ಸರ್. ಅವ್ರು ಇನ್ನೂರಿಗೆ ಪಟಕನ ಓಡ್ತಾರೆ ಸರ್. ಅವ್ರು ನೋಡಿ ನಾನು ಅದನ್ನ ಇನ್ಸ್ಪೈರ್ ಆಗಿ ಮಲ್ಲಪ್ಪ ಸೌಕರ ಅಂತ ಒಂದು ವೆಬ್ ಸೀರೀಸ್ ಮಾಡಿ ಅದು ಹಾಕೊಂಡಿದ್ವಿ. ಇದೇ ಅವ್ರ ಹೆಸರೇನು? ಶಂಕರಯ್ಯ ಅಂತೇಳಿ. ಶಂಕರಯ್ಯ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಯಾಕಂತಂದ್ರೆ ಸಂಸ್ಕಾರ ಅಂತ ಅನ್ನುವಂಥದ್ದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಹೋಗೋದಕ್ಕೆ ಬಹಳಷ್ಟು ದೊಡ್ಡ ಅಡಿಪಾಯ ನಮ್ಮ ಹಿರಿಯಕರು ಹಾಕಿಕೊಟ್ಟಿದ್ದಾರೆ ಅನ್ನೋದಕ್ಕೆ. ಅವ್ರ ತಾತ ಅವ್ರು ಹಾಕಿಕೊಟ್ಟಿದ್ದಂತ ಒಂದು ಸಂಸ್ಕಾರ ಇವತ್ತು ಆ ಪಟಗಾನ ಇಲ್ಲೂ ತನಕ ಸುತ್ಕೊಂಡ್ ಬಂದಿದ್ದಾರೆ ಅಂತ ಅನ್ನೋದಾದ್ರೆ ಇದು ಮುಂದಿನ ಜನರೇಷನ್ಗೂ ತಗೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಸರ್. ಕೃಷ್ಣ ಯೋಜನೆಯಲ್ಲಿ ಮುಳುಗಿ ಹೋಗಿರುವಂತ ಊರುಗಳನ್ನ ನಾನು ಕಣ್ಣಲ್ಲಿ ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಅದು ನೋಡಿದಾಗೆಲ್ಲ ಒಂದು ಪಾಳು ಬಿದ್ದು ಇದ್ರ ತರ ಇತ್ತಿದ್ದು. ಅಲ್ಲಿ ಹೊಲಮನಿ ಇನ್ನೂ ಮಾಡ್ತಾರೆ. ಅದು ಒಂದು ಸೀಸನ್ ನಲ್ಲಿ ನೀರ್ ಕಮ್ಮಿ ಆಗುತ್ತೆ. ನೀರ್ ಕಮ್ಮಿ ಆದಾಗ ಮತ್ತೆ ಬರ್ತಾರಂತೆ, ಮತ್ತೆ ಬಂದು ಸ್ವಲ್ಪ ದಿವಸ ವಾಸ ಮಾಡಿ ಮತ್ತೆ ನೀರ್ ಬಂದಾಗ ಮತ್ತೆ ಹೊಳ್ಳಿ ಹೋಗ್ತಾರ. ಕರೆಕ್ಟ್. ಇದನ್ನ ನಾನು ಕಣ್ಣಲ್ಲೇ ನೋಡಿದ್ದೀನಿ. ಆದ್ರೆ ಅದರ ಹಿಂದೆ ಒಂದಿಷ್ಟು ಸಂಬಂಧಗಳ ಬಿರುಕನ್ನ ಆಗಿರೋ ಅಂತದ್ದು ಇವತ್ತು ಇವ್ರು ಹೇಳದ ಮೇಲೆನೆ ನನಗೆ ಅಷ್ಟು ಇದ್ರಲ್ಲಿ ಗೊತ್ತಾಗಿದೆ. ಯಾಕಂದ್ರೆ ನಾವು ದೂರದಿಂದ ನೋಡ್ತೀವಿ, ಮನೆ ಹೋಗುತ್ತೆ, ನೀರು ಬರುತ್ತೆ, ಮತ್ತೆ ನೀರು ಹೋದಾಗ ಮತ್ತೆ ನಮ್ಗೆ ಇಷ್ಟು ಮಾತ್ರ ಕಾಣಿಸುತ್ತೆ. ಅದರಿಂದ ಒಂದಿಷ್ಟು ಸಂಸಾರಗಳು, ಒಂದಿಷ್ಟು ಫ್ರೆಂಡ್ಶಿಪ್, ಒಂದಿಷ್ಟು ಸಂಬಂಧಗಳು ಅದು ಒಡೆದೋಗಿರುವಂತದ್ದು ಇದೆ ಗೊತ್ತಾ. ಅದನ್ನ ಕೇಳಿದಾಗ ಬಹಳ ಬೇಜಾರಾಗುತ್ತೆ. ಆಮೇಲೆ ಪ್ರಿಯಾ ಸೌದಿ ಅವರು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ದೊಡ್ಡ ಹೆಸರು ಮಾಡಿದಂತ ಅಂತ ದೊಡ್ಡ ಟ್ಯಾಲೆಂಟ್ ಅವರು. ಇವತ್ತು ಅವರು ಒಂದು ಶೋಗೆ ಬರ್ತಾ ಇದ್ದಾರೆ ಅಂತ ಅನ್ನೋದಾಯ್ತು ಅಂತಂದ್ರೆ ಅವರಿಗೆ ವಿಶ್ ಮಾಡ್ಲಿಕ್ಕೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾರೆ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ಇವರ ಸಂಬಂಧ ಎಷ್ಟು ಗಟ್ಟಿ ಇದೆ ನೋಡ್ರಿ. ಇದೇ ನಮ್ಮ ಕಾರ್ಯಕ್ರಮದ ಶಕ್ತಿ. ನಿಮ್ಮ ಎಲ್ಲರ ಸಂಬಂಧ ಇಷ್ಟೇ ಗಟ್ಟಿಗಿರ್ಲಿ. ಇನ್ನೊಂದಿಷ್ಟು ನೋಡಿ ನಾವೆಲ್ಲ ಇದೀವಲ್ಲ, ನಮ್ಮೆಲ್ಲರ ಸಂಬಂಧವನ್ನು ಕೂಡ ನೀವು ಗಳಿಸುವಂತ ಶಕ್ತಿ ಆ ಭಗವಂತ ನಿಮಗೆ ತಲುಪಿಸ್ಕೊಡ್ಲಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ ಮಲ್ಲಯ್ಯನವರೇ, ಚಲೋ ಆಟ ಆಡ್ರಿ, ಗೆಲ್ರಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಆಗ್ಲಿ, ಒಳ್ಳೇದಾಗ್ಲಿ. ಎಸ್ ತಾರಾ ಮೇಡಮ್ ಕೇಳ್ಬೇಡ ಮೇಡಮ್. ಈ ದಸರಾ ಹಬ್ಬದಲ್ಲಿ ಬೊಂಬೆಗಳನ್ನ ಕೊಡಿಸ್ತೀವಿ. ಗಂಡ ಹೆಂಡತಿ, ರಾಜ ರಾಣಿ, ಆತರ ಬೊಂಬೆಗಳ ತರ ಇದೀರಾ ನೀವು. ಥ್ಯಾಂಕ್ ಯು. ತುಂಬಾ ತುಂಬಾ ಖುಷಿ ಅನಿಸ್ತು ನಿಮ್ಮನ್ನ ನೋಡಿ. ನಿಮ್ಮಿಬ್ಬರಿಗೂ ಸ್ವಾಗತ, ಸುಸ್ವಾಗತ. ಚೆನ್ನಾಗಿ ನಿಮ್ಮ ಮಂದಿನೆಲ್ಲ ನೋಡುವಂತ ಸೌಭಾಗ್ಯ ನಮಗೂ ಕಲ್ಪಿಸ್ಕೊಡಿ. ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಏನ್ ಹೇಳಕ್ ಇಷ್ಟಪಡ್ತೀನಿ ಅಮೂಲ್ಯ? ನನ್ಗೇನಂದ್ರೆ ನನ್ನ ಸಿನಿಮಾ ಚಲುವಿನ ಚಿತ್ತಾರ ರಿಲೀಸ್ ಆದಾಗ ತುಂಬಾ ಚೆನ್ನಾಗಿ ಓಡ್ತು ಉತ್ತರ ಕರ್ನಾಟಕದಲ್ಲಿ. ಅವಾಗಿಂದನೂ ನಾನೊಂದು ಉತ್ತರ ಕರ್ನಾಟಕದ ಭಾಷೆ ಒಂದು ಸಿನಿಮಾ ಮಾಡಬೇಕು, ಉತ್ತರ ಕರ್ನಾಟಕದ ಭಾಷೆ ಕಲಿಬೇಕಂತ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಐ ಥಿಂಕ್ ಈ ವೇದಿಕೆಯಲ್ಲಿ ಶರಣ್ ಸರ್ನ ಪಕ್ಕ ಕೂರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನೀವು ಶರಣ್ ಸರ್ ಎಲ್ಲರೂ ಸೇರಿ ಅಟ್ಲೀಸ್ಟ್ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮ ಒಂದು ಪೋರ್ಷನ್ ಬಂದಾಗ ಅಟ್ಲೀಸ್ಟ್ ನಾನು ನಿಮ್ ಭಾಷೆ ಮಾತಾಡೋ ತರ ಆದ್ರೆ ನಾನು ಈ ಸ್ಟೇಜ್ ಇಂದ ಕಲ್ತೆ ನಾನು ಇದನ್ನ ಅಂತ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಆಗಿದ್ದಾಗಲೇ ತಗೋರ ನಾಪನ ಹೇಳ್ಕೊಟ್ಟು ಬಿಡೋಣ. ಆಗಿದ್ದಾಗಲೇ ಸರ್ ಮಾಡ್ತಾರ ಅವರು. ಅವ್ರಿಗೆ ಒಂದ್ ಏನ್ರ ನೀವು ಈಗ ಚಾಲು ಮಾಡಿ ಈಗ ಬಂದ್ಬಿಡಲ್ಲ ಮೇಡಮ್. ಈಗ ಒಂದ್ ಲೈನ್ ಮುಗ್ದ ಬಿಡ್ರಿ. ಈಗ್ಲಾ? ಹೌದೌದ್ರಿ. ಈಗೇನ್ ಎಲ್ಲಾರು ಟಿವಿ ಮುಂದ್ ಕುಂತಿರ್ಲ. ಮಸ್ತ್ ಕಡಕ್ ರೊಟ್ಟಿ ಜಡದ ಈ ಟಿವಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಗಡದ್ದಾಗಿ ನಿದ್ದೆ ಹೊಡಿರಿ. ಬರುತ್ತೆ.